ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ದ್ರಾವಿಡ್ ಅಂತ್ರಿ. ನಾವು ಬಿಜಾಪುರ ಜಿಲ್ಲೆದವ್ರಿ. ಇಂಡಿ ತಾಲೂಕು ಬಬ್ಲಾದ ಗ್ರಾಮದಿಂದ. ಬಿಜಾಪುರಿಂದ ಅಂದರೆ ಬಬ್ಲಾದ ಗ್ರಾಮದಿಂದ ಒಕ್ಕೂಟ ಮಹಿಳಾ ಒಕ್ಕೂಟ ಒಂದು ಒಡಲದೊನಿ ಮಹಿಳಾ ಒಕ್ಕೂಟ ಅಂತಿದೆ. ಆ ಒಡಲದೊನಿ ಮಹಿಳಾ ಒಕ್ಕೂಟದಲ್ಲಿ 20 ಸದಸ್ಯರನ್ನು ಸೇರಿಬಿಟ್ಟು ಏನು ಮಾಡ್ತೀವಿ ರೀ, ಬೆಂಗಳೂರಿಗೆ ವ್ಯಾಪಾರ ಮಾಡೋಕ್ಕೆ ಅಂದರೆ ಸಾವಯವ ಕೃಷಿಯಿಂದ ಬೆಳೆದಿರುವಂಥ ಶೇಂಗಾ ಆಗಿರ್ಬೋದು, ಆಮೇಲೆ ಸಜ್ಜೆ ಆಗಿರ್ಬೋದು, ಆಮೇಲೆ ಜೋಳ ಆಗಿರಬೇಕು. ಅದರಿಂದ ಏನು ಮಾಡಿರೋದಂದರೆ ಎಲ್ಲ ಕೂಡಿಸಿ ಮಾಡಿರುವಂಥ ಸಜ್ಜೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಇದನ್ನೆಲ್ಲ ಶೇಂಗಾ ಹೋಳಿಗೆನ ಬೆಂಗಳೂರಕ್ಕೆ ಮಾರಾಟ ಮಾಡ್ತಿದ್ವಿ. ಎಷ್ಟು ಜನ ಅಂದರೆ 20 ಮಹಿಳೆಯರು ಸೇರಿಸಿಬಿಟ್ಟು ಒಬ್ಬರಿಗೆ 1000 ರೂಪಾಯಿ ಹಂಗೆ ಬೀಳ್ತೈತೆ ರೀ. ಅದನ್ನೆಲ್ಲ ಕೂಡಿಬಿಟ್ಟು ಮಾಡಿ ಸಾವಯವದಲ್ಲೇ ಬೆಳೆದಿರುವಂಥ ಬೀಜಗಳನ್ನು ಮಾತ್ರ ತೊಗೊಂಡು ಮಾಡ್ತಿರೋದು ರೀ. ಅದನ್ನು ಎಲ್ಲೆಲ್ಲಿ ಮಾರ್ತೀವಿ ಅಂದರೆ, ಒಂದು ರಾಗಿ ಕನಕ್ ಮಾರೋದು, ಇನ್ನೊಂದು ಪೂರ್ಣ ಸಂತೆ ಅಂತಿದೆ, ಆ ಪೂರ್ಣ ಸಂತೆಗೆ ಮಾರ್ತಿರೋದು, ಮತ್ತು ಇನ್ನೊಂದು ಬದುಕು ಬಯಲು ಬೇಸಾಯ ಶಾಲೆ ಸಂವಾದ ಬದುಕು ಕಾಲೇಜ್ ಅಂತಿದೆ, ಅಲ್ಲಿ ಹೋಗಿಟ್ಟು ಮಾರ್ತೀವಿ. ಇದನ್ನೆಲ್ಲ ಮಾರಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಬಿಜಾಪುರಿಂದ ಅಲ್ಲಿಗೆ ಹೋಗಬೇಕಂದ್ರೆ ಒಬ್ಬರಿಗೆ 850 ರೂಪಾಯಿ ಬೀಳ್ತೈತೆ ರೀ ಬಸ್ ಚಾರ್ಜ್. ಹೋಗು ಬರೋದಕ್ಕೆ 850 ರೂಪಾಯಿ ಬೀಳ್ತೈತೆ ರೀ ಒಬ್ಬರಿಗೆ. ಹೋಗೋಕ್ಕೆ 850, ಬರೋಕ್ಕೆ 850 ಒಬ್ಬರಿಗೆ ಬೀಳೋದ್ರಿಂದ ಸಿದ್ದರಾಮಯ್ಯ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಉಚಿತ ಯೋಜನೆ ಬಸ್ ಮಾಡಿದಾರಲ್ರಿ, ಶಕ್ತಿ ಯೋಜನೆ ಬಸ್. ಅದನ್ನು ನಮ್ಮ ಮಹಿಳೆಯರಿಗೆ ಮತ್ತು ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ರೀ. ಎಷ್ಟು ಹೆಲ್ಪ್ ಆಗಿದೆ ಅಂದರೆ ಅಲ್ಲಿಂದ ಇಲ್ಲಿಗೆ ಹೆಂಗಪ್ಪ ಹೋಗೋದು ಅಂತ ಅನಿಸ್ತಿತ್ತು ನಮಗೆ. ಇವಾಗ ಫ್ರೀ ಬಸ್ ಆಗಿರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಸರ್. ಒಂದು ತಿಂಗಳಿಗೆ ಎಷ್ಟು ನೀವು ಬಂಡವಾಳ ಹಾಕಿ ಎಷ್ಟು ಲಾಭ ಬರುತ್ತೆ ನಿಮಗೆ? ಒಂದು ತಿಂಗಳಿಗೆ ಬಂಡವಾಳ ಅಂದರೆ ಸರ್ 30,000 ತನಕ ಬರುತ್ತೆ ಸರ್. ನೀವು ಹಾಕೋದು? ಖರ್ಚು ಮಾಡಿ ಸರ್. ಆದಾಯ ಎಷ್ಟು ಬರುತ್ತೆ? ಆದಾಯ 70,000 ರೂಪಾಯಿ ಬರ್ತಿದೆ ಸರ್. 1 ಲಕ್ಷ ರೂಪಾಯಿ ವ್ಯವಹಾರ ಮಾಡ್ತೀರಿ? ಸರ್. ಆ 70,000ದಲ್ಲಿ ಯಾರ್ಯಾರಿಗೆ ಎಷ್ಟು ಭಾಗ? ಅದನ್ನು ಈ 20 ಜನ ಹೆಣ್ಮಕ್ಳು ಏನಿದ್ದೀವಲ್ಲ ಸರ್, ಒಡಲದೊನಿ ಮಹಿಳಾ ಒಕ್ಕೂಟದವರು ಎಲ್ಲರೂ ಸೇರಿಸಿ ಹಂಚ್ಕೋತೀವಿ ರೀ ಸರ್. ಕೊನೆದಾಗಿ ಸಮನಾಗಿ ಹಂಚ್ಕೊಳ್ಳೋದು ಸರ್. ಹೌದು ಸರ್. ಇಲ್ಲಿಂದ ಬೆಂಗಳೂರಿಂದ ಅಲ್ಲಿ ಮುಂದೆ ಬೇರೆ ಸಿಟಿಗೆ ಹೋಗ್ಬೇಕಲ್ಲ ಸರ್, ಬಸ್ ಹತ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಜಂಬೂ ಸವಾರಿ ಬಸ್ ಅಂತಿದೆ, ಆ ಬಸ್ಸನ್ನು 215 H ಅಂತಿದೆ. ಅದನ್ನು ಹುಡ್ಕೊಂಡು ಹೋಗೋದಂದರೆ ನಮ್ಮ ಬಿಜಾಪುರಲ್ಲೇ ಓಡಾಡ್ಬೋದು. ಆದರೆ ಬೆಂಗಳೂರು ಸಿಟಿಯಲ್ಲಿ ಓಡಾಡಬೇಕಂದ್ರೆ ತುಂಬ ಸೂಕ್ಷ್ಮವಾಗಿ ಜಾನರು ಮಾತ್ರ ಹೋಗ್ಬೇಕು ಸರ್ ಅಲ್ಲಿ. ಯಾಕಂದರೆ ನಮಗೆ ಗೊತ್ತು ಯಾವ ಏರಿಯಾದಲ್ಲಿ ಹೆಂಗೆ ಬರುತ್ತೆ ಅಂತ. ಎಲ್ಲಿ ಹೋಗ್ತೀರಮ್ಮ, ನಾವು ಬೇಡ ಅಂದರೂ ಕೇಳಲ್ಲ, ಅವರು ನಮ್ಮ ಹಿಂದನೇ ಬರ್ತಿದ್ದಾರೆ. ಅಂದರೆ ಇವ್ರಿಗೆ ನಾವು ಥರ ಹಳ್ಳಿ ಗುಗ್ಗು ಏನೋ ಗೊತ್ತಿಲ್ಲಾರ್ದವ್ರು ಅನ್ನೋ ಫೀಲಲ್ಲಿ ಅವ್ರು ನೋಡ್ಕೊತಿರ್ತಾರೆ. ಹಂಗಲ್ಲ ಸರ್, ಅಲ್ಲಿ ಹೋಗ್ಬೇಕಂದ್ರೆ ಪ್ರತಿಯೊಬ್ಬರು ಜಾನರು ಇದ್ದವ್ರು ಮಾತ್ರ ಹೋಗಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಗಿದೆ ಸರ್. ಫಸ್ಟ್ ಆಫ್ ಆಲ್ ಹೋಗ್ಬೇಕಾದ್ರೆ ಫಸ್ಟಿಗೆ ಯಾಕಪ್ಪ ಬಂದ ಬೆಂಗಳೂರಿಗೆ, ಬೆಂಗಳೂರು ಅಂದರೆ ಒಂಥರ ಖುಷಿ ಸರ್. ಬಿಜಾಪುರದವ್ರಿಗೆ ಅಂದರೆ ಸಿಕ್ಕಾಪಟ್ಟಿ ಖುಷಿ. ಬೆಂಗಳೂರಿಗೆ ಅಂದರೆ ಅದೇನೋ ಒಂಥರ ಸ್ಟೇಟಸ್ ಹಾಕೊಳ್ಳೋದು ಬೆಂಗಳೂರು. ಅಲ್ಲೇ ಹೋಗಿ ಕೇಳಿದ್ಮೇಲೆ ಹೋಳಿಗೆನೂ ಅಲ್ಲೇ ಕೇಳಿದ್ರೆ ಸರ್ ನಮಗೆ, ಹೋಳಿಗೆ ಬಿಜಾಪುರಿಂದ ತೊಗೊಂಡು ಬಂದಿರಾ ಅಂತ ಹೇಳ್ಬಿಟ್ಟು ಹೌದ್ರಿ ಅಂತ ಹೇಳಿದ್ವಿ. ಬಸ್ನಾಗ ಒಂದು 2 ತೊಗೊಂಡಿದ್ರಿ ಸರ್ ಅಲ್ಲಿಂದ. ಒಂಥರ ಕಷ್ಟನೂ ಫಸ್ಟ್ ಆಫ್ ಆಲ್ ಫಸ್ಟಿಗೆ ಕಷ್ಟ ಆಯಿತು, ಆಮೇಲೆ ಕೊನೆಯದಾಗಿ ಇವಾಗ ಚಲೋ ಬರ್ತಿದೆ. ಚೆನ್ನಾಗ್ತಿದೆ ಸರ್. ಇನ್ನೂ ಹೆಚ್ಚು ಮಾಡಬೇಕು ಅಂತ ಮಾಡ್ತಿದ್ವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮೀ ದ್ರಾವಿಡ್ ಅಂತ ಸರ್.